ಡ್ರೈವ್ ಪ್ರಕರಣದ ರೂವಾರಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಪ್ರಜ್ವಲ್ ನಾಪತ್ತೆಯಾಗಿ ಇವತ್ತಿಗೆ 16 ದಿನ ಕಳೀತಾ ಬಂತು. ಪೊಲೀಸರಿಗೆ ಕಗ್ಗಂಟಾಗ್ಬಿಟ್ಟಿದೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್. ಪ್ರಜ್ವಲ್ ಬಂಧನಕ್ಕೆ ಪೊಲೀಸರ ಹರಸಾಹಸ. ವಿದೇಶದಲ್ಲೇ ಎಷ್ಟು ದಿನ ಇರ್ತಾರೆ ಪ್ರಜ್ವಲ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಪ್ರಜ್ವಲ್ ಸಿಗದೆ ಹೋದ್ರೆ ತೆರೆಮರೆಗೆ ಸರಿಯುತ್ತಾ ಈ ಕೇಸ್. ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟರೂ ಕೂಡ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಿಲ್ವಂತೆ ಅಧಿಕಾರಿಗಳಿಗೆ. ಬ್ಲೂ ಕಾರ್ನರ್ ನೋಟಿಸ್ ಈ ಪ್ರಜ್ವಲ್ ರೇವಣ್ಣ ಯಾವುದೇ ದೇಶದಲ್ಲಿದ್ರೂ ಕೂಡ ಅಲ್ಲಿಂದ ಮಾಹಿತಿ ಸಿಗುತ್ತೆ, ಟ್ರ್ಯಾಕ್ ಮಾಡಲಾಗುತ್ತೆ. ಹಾಗಾಗಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಜಾರಿ ಮಾಡಿದ್ರು ಕೂಡ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನೂ ತನಕ ಅಧಿಕಾರಿಗಳಿಗೆ ಸಿಕ್ಕಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಪ್ರಶ್ನೆ ಇದ್ದಿದ್ದು ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆಗ್ಬಿಡುತ್ತೆ, ಬ್ಲೂ ಕಾರ್ನರ್ ನೋಟಿಸ್ ಹೆಲ್ಪ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಯಾಕೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಪತ್ತೆ ಇಷ್ಟೊಂದು ವಿಳಂಬ ಯಾಕಾಗ್ತಾ ಇದೆ ಅಂತ, ಏನ್ ಅಡೆತಡೆ ಆಗ್ತಾ ಇದೆ ಅವರ ಬಂಧನಕ್ಕೆ? ಯಾವುದೇ ಒಂದು ಪ್ರಕರಣ ಆದರೂ ಕೂಡ ಅಲ್ಲಿ ಆರೋಪಿ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾನೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಆರೋಪಿಯ ಚಲನವಲನ ಕಂಪ್ಲೀಟ್ಲಿ ಸ್ಟಾಪ್ ಆಗಿದ್ದರೆ ಆ ಆರೋಪಿತನನ್ನು ಕಂಡುಹಿಡಿಯೋದಕ್ಕೆ ಪೊಲೀಸರಿಗೂ ಕೂಡ ಹಿನ್ನಡೆ ಆಗುತ್ತೆ. ಇಲ್ಲಿ ಯಾಕೆ ಬ್ಲೂ ಕಾರ್ನರ್ ನೋಟಿಸ್ ಆಗಿರ್ಬೋದು, ರೆಡ್ ಕಾರ್ನರ್ ನೋಟಿಸ್ ಆಗಿರ್ಬೋದು, ಲುಕೌಟ್ ನೋಟಿಸ್ ಆಗಿರ್ಬೋದು, ಈ ಒಂದು ಹಂತಕ್ಕೆ SIT ಅಧಿಕಾರಿಗಳು ಯಾಕೆ ಹೋದ್ರು ಅಂದರೆ ಇದು ಔಟ್ ಆಫ್ ದಿ ಕಂಟ್ರಿ, ಬೇರೆ ಕಂಟ್ರಿಯಲ್ಲಿ ಇರೋದ್ರಿಂದ ಅಲ್ಲಿ ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿರುತ್ತೆ. ಕೂಡಲೇ ಅಲ್ಲಿ ಆರೋಪಿ ಸಿಕ್ಕರೂ ಕೂಡ ಆತನನ್ನು ಏಕಾಏಕಿ ನಮ್ಮ ದೇಶಕ್ಕೆ ಕರ್ಕೊಂಡು ಬರೋಕ್ಕಾಗೋದಿಲ್ಲ. ಯಾಕಂದರೆ ಅಲ್ಲಿನ ಸಂವಿಧಾನದ ವಿಚಾರವಾಗಿ, ಅಲ್ಲಿನ ಕೋರ್ಟ್ನ ವಿಚಾರವಾಗಿ ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿರುತ್ತೆ. ಹೀಗಾಗಿ ಈ ಎಲ್ಲವೂ ಕೂಡ ಅಕಸ್ಮಾತ್ತಾಗಿ ಒಬ್ಬ ಆರೋಪಿ ನಮಗೇನಾದರೂ ಅಲ್ಲಿ ಸಿಕ್ಕಿಬಿಟ್ಟಿದ್ರೆ ಕೂಡಲೇ ಆತನನ್ನು ಕರ್ಕೊಂಡು ಬರೋದಕ್ಕೆ ಈ ಎಲ್ಲ ಬ್ಲೂ ಕಾರ್ನರ್ ನೋಟಿಸ್ಗಳು ಮತ್ತು ರೆಡ್ ಕಾರ್ನರ್ ನೋಟಿಸ್ಗಳು ಹೆಲ್ಪ್ ಆಗುತ್ತೆ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾಕಂದರೆ ಮುಂಚೆನೇ ಈ ರೀತಿಯಾದಂಥ ಒಬ್ಬ ಆರೋಪಿ ನಮಗೆ ಮೋಸ್ಟ್ ವಾಂಟೆಡ್ ಇದ್ದಾನೆ, ಆತನನ್ನು ನಾವು ಹಿಡ್ಕೊಂಡು ಬರ್ತೇವೆ ಅಂತೇಳಿ ಈ ಒಂದು ನೋಟಿಸ್ಗಳನ್ನು SIT ಅಧಿಕಾರಿಗಳು ಹೊರಡಿಸುವಂಥ ಕೆಲಸವನ್ನು ಮಾಡಿರ್ತಾರೆ. ಇಂಟರ್ಪೋಲ್ ಮೂಲಕ, ಬೇರೆ ಬೇರೆ ಕಡೆ ಇರುವಂಥ ಏಜೆನ್ಸಿಯ ಇಂಟರ್ಪೋಲ್ ಮೂಲಕ ಆರೋಪಿಗಳನ್ನು ಬೇರೆ ದೇಶದಲ್ಲಿ ಪತ್ತೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಈ ಒಂದು ಪ್ರಕರಣದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣಗಾಗಿ ಸಾಕಷ್ಟು ಹುಡುಕಾಟವನ್ನು ನಡೆಸಲಾಗ್ತಿದೆ. ಯಾವಾಗ ನೋಟಿಸನ್ನು ಕೊಡ್ತಾರೆ SIT ಅಧಿಕಾರಿಗಳು, ಆಗ ಪ್ರಜ್ವಲ್ ರೇವಣ್ಣ ಅವರೇ ಪೋಸ್ಟ್ ಮಾಡಿ ನಾನು ಹೊರಗಡೆ ಇದ್ದೀನಿ, ಬಂದು ವಿಚಾರಣೆಗೆ ಹಾಜರಾಗ್ತೀನಿ, ಆಗ ಸತ್ಯ ಎಲ್ಲವೂ ಕೂಡ ಬರುತ್ತೆ ಅಂಥೇಳಿ ಪೋಸ್ಟ್ ಮಾಡುವಂಥ ಕೆಲಸ ಮಾಡಿದರು. ತಮ್ಮ ವಕೀಲರ ಮೂಲಕ 7 ದಿನಗಳ ಕಾಲಾವಕಾಶವನ್ನು ಕೂಡ ಕೇಳಿದರು. ಈಗ 16 ದಿನಗಳಾಗಿದೆ ಆತ ಎಸ್ಕೇಪ್ ಆಗಿ, ಅಂದರೆ ಬೇರೆ ದೇಶದಲ್ಲಿ ತಲೆಮರೆಸಿಕೊಂಡು ಇನ್ನೂ ಕೂಡ ಆತನ ಪತ್ತೆ ಎಲ್ಲೂ ಕೂಡ ಸಿಕ್ಕಿಲ್ಲ. ಇಂಟರ್ಪೋಲ್ ಅಧಿಕಾರಿಗಳು ಕೂಡ ವಿದೇಶದಲ್ಲಿ ಆತನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಸುಮಾರು 196 ದೇಶಗಳಲ್ಲಿ ಈತನ ಬಗ್ಗೆ ಕಣ್ಣಿಟ್ಟಿದ್ದಾರೆ. ಬೇರೆ ಬೇರೆ ಏರ್ಪೋರ್ಟ್ಗಳಾಗಿರ್ಬೋದು, ಅಲ್ಲಿನ ಕೆಲವೊಂದು ಜನಸಂದಣಿ ಪ್ರದೇಶಗಳಲ್ಲಿ ಆತನ ಬಗ್ಗೆ ಒಂದಷ್ಟು ಹುಡುಕಾಟವನ್ನು ನಡೆಸ್ತಿದ್ದಾರೆ. ಇನ್ನೂ ಕೂಡ ಗೊತ್ತಾಗಿಲ್ಲ. ಇಂಟರ್ಪೋಲ್ ಅಧಿಕಾರಿಗಳು ಎಲ್ಲ ಒಂದು ಕಡೆ ಇಲ್ಲೂ ಕೂಡ ಫೇಲ್ ಆಗ್ತಿದ್ದಾರೆ. ಸೊ ಪ್ರೀ ಪ್ಲಾನ್ಡ್ ಆಗಿ ಪ್ರಜ್ವಲ್ ರೇವಣ್ಣ ತಪ್ಪಿಸ್ಕೊಳ್ಳೋದಕ್ಕೆ ಅಂತಾನೆ ಸಾಕಷ್ಟು ಪ್ಲಾನ್ ಮಾಡ್ಕೊಂಡಿದ್ದಂಗಿದೆ. ನೋಡಬೇಕು ಈ ಒಂದು ಕೇಸ್ ಎಲ್ಲಿವರೆಗೂ ಬರುತ್ತೆ ಅಂತ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ನನ್ನದೇನೂ ಪಾತ್ರ ಇಲ್ಲ, ಇದ್ರ ಹಿಂದೆ DK ಶಿವಕುಮಾರ್ ಇದ್ದಾರೆ ಅಂತ ಗಂಭೀರ ಆರೋಪ ಮಾಡಿದಂತಹ ವಕೀಲ ದೇವರಾಜೇಗೌಡ ಅವರೇ ಈಗ ಪೊಲೀಸರಿಗೆ ಲಾಕ್ ಆಗಿಬಿಟ್ಟಿದ್ದಾರೆ. ಹಿರಿಯೂರು ಬಳಿ ದೇವರಾಜೇಗೌಡ ವಶಕ್ಕೆ ಪಡೆದುಕೊಂಡಿದ್ದಾರಂತೆ ಪೊಲೀಸರು. ಚಿತ್ರದುರ್ಗಕ್ಕೆ ಆಗಮಿಸಿರುವ ಹೊಳೆನರಸೀಪುರ ಪೊಲೀಸರು ಹಿರಿಯೂರು ಗ್ರಾಮಾಂತರ ಠಾಣೆಗೆ ಆಗಮಿಸಿದ್ದಾರೆ. ಠಾಣಾ ಪ್ರಕ್ರಿಯೆ ಮುಗಿಸಿ ದೇವರಾಜೇಗೌಡ ಅವರನ್ನ ಹಸ್ತಾಂತರ ಮಾಡಲಾಗುತ್ತೆ. ಯಾವುದೇ ಠಾಣಾ ವ್ಯಾಪ್ತಿಯಲ್ಲಿ ಅವರ ಬಂಧನ ಆಗಿದ್ರು ಕೂಡ ಎಲ್ಲಿ ಪ್ರಕರಣ ದಾಖಲಾಗಿರುತ್ತಲ್ಲ, ಮೂಲ ಪ್ರಕರಣ ಎಲ್ಲಿರುತ್ತೆ, ಯಾರು ತನಿಖೆ ಮಾಡ್ತಿದ್ದಾರೆ ಅವರಿಗೆ ಆರೋಪಿಯನ್ನ ಹಸ್ತಾಂತರ ಮಾಡೋ ನಿಟ್ಟಿನಲ್ಲಿ ಈ ಎಲ್ಲ ಪ್ರಕ್ರಿಯೆಗಳನ್ನ ಕೂಡ ಅನುಸರಿಸಬೇಕಾಗತ್ತೆ. ಹಾಗಾಗಿ ಹಿರಿಯೂರಿನಿಂದ ಪೊಲೀಸರ ಆಗಮನ ಕೋಟೆನಾಡಿಗೆ ಆಗಿದೆ. ಅಲ್ಲಿಂದ ಆರೋಪಿ ಅಂದ್ರೆ ದೇವರಾಜೇಗೌಡ ಅವರನ್ನ ಹಸ್ತಾಂತರ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪೊಲೀಸ್ ಜೀಪ್ನಲ್ಲೇ ಕರೆದೊಯ್ತಾರೆ. ಹೊಳೆನರಸೀಪುರ ಪೊಲೀಸರು ದೇವರಾಜೇಗೌಡ ಜೊತೆಗಿದ್ದ ಇಬ್ಬರನ್ನ ಕೂಡ ಪೊಲೀಸರು ಕರೆದೊಯ್ದಿದ್ದಾರಂತೆ.